ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿತ್ಯ ಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ಅಕ್ಷಯ ತೃತೀಯ ಅಂತಕ್ಕಂಥ ಹೆಸರು ಕೇಳಿದ ತಕ್ಷಣ ನಮಗೆಲ್ರಿಗೂ ಕೂಡ ಏನೋ ಒಂದು ಆಸೆ ಆಕಾಂಕ್ಷೆಗಳು. ವಿಶೇಷವಾಗಿ ಅಕ್ಷಯ ತೃತೀಯ ಬರ್ತಕ್ಕಂಥದ್ದು ಇದು ಭಾರತ ದೇಶದಲ್ಲಿ ಆಚರಣೆ ಮಾಡ್ಕೊಳ್ತಕ್ಕಂಥ ಬಹು ವಿಶೇಷವಾದ ಹಬ್ಬ. ಅನೇಕ ಹಬ್ಬಗಳಲ್ಲಿ ಯುಗಾದಿ, ವಿಜಯದಶಮಿ, ದೀಪಾವಳಿ, ಅಕ್ಷಯ ತೃತೀಯನ್ನು ನಾವು 3 ಮುಹೂರ್ತಗಳು ಅಂತ ಕರಿತೀವಿ. ಈ ದಿನ ಪೂರ್ತಿಯಾಗಿ ದಿನಪೂರ್ತಿ ಸರ್ವ ಶುಭ ಕಾಲ ಕೂಡ ಇದಾಗಿರುತ್ತೆ. ಈ ಅಕ್ಷಯ ತೃತೀಯ ದಿನ ಸಾಕಷ್ಟು ವಿಶೇಷವಾದ ಶುಭ ಸಂಗತಿಗಳು, ಶುಭ ಘಟನೆಗಳು ನಡೆದಿರ್ತಕ್ಕಂಥದ್ದು. ಇತಿಹಾಸ ಆಗ್ಬೋದು, ಪುರಾಣಗಳನ್ನು ನೋಡೋಕ್ಕೆ ಹೋದಾಗ ಅಕ್ಷಯ ತೃತೀಯ ದಿನ ಬಹಳ ಮಹತ್ತರವಾದ ದಿನ ಕೂಡ ಇದಾಗಿರುತ್ತೆ. ವೈಶಾಖ ಮಾಸ ಶುಕ್ಲ ಪಕ್ಷದ ತದಿಗೆಗೆ ನಾವು ಅಕ್ಷಯ ತೃತೀಯ ಅಂತ ಕರಿತೀವಿ. ಹಿಂದೂ ಧರ್ಮದಲ್ಲಿ ಬಹಳ ಪ್ರಾಮುಖ್ಯತೆ ಪಡೆದಿರತಕ್ಕಂಥ ಹಬ್ಬ ಅಂದರೆ ಅಕ್ಷಯ ತೃತೀಯ. ಕ್ಷಯವಿಲ್ಲದ್ದು, ಅಕ್ಷಯ ಅಂದರೆ ಕ್ಷಯವಿಲ್ಲದ್ದು ಅಂತೂ ಕೂಡ ಕರಿತೀವಿ. ಆದರೆ ಇಂದು ಬಂಗಾರವನ್ನು ತಗೋಬೇಕು ಅಂತಕ್ಕಂಥದ್ದನ್ನು ನಾವು ಎಲ್ಲೂ ಇತಿಹಾಸದಲ್ಲಿ ಎಲ್ಲೂ ಪುರಾಣಗಳಲ್ಲಿ ಅದಿಲ್ಲ. ಏನಾದರೂ ಮನೆಗೆ ತೊಗೊಂಬಂದರೆ ಅದು ಕ್ಷಯ ಆಗೋದಿಲ್ಲ, ಅದು ಯಾವಾಗಲೂ ಕೂಡ ಅಕ್ಷಯವಾಗತ್ತೆ. ನೀವು ಏನೇ ನಿಮ್ಮ ಶಕ್ತಾನುಸಾರ ಒಂದು ಹಿಡಿ ಉಪ್ಪಾಗಲಿ, ಅಕ್ಕಿ ಆಗಲಿ, ಅಥವಾ ಏನೋ ಒಂದು ಹಣ್ಣಾಗಲಿ, ಅಥವಾ ಏನು ಮನೆಗೆ ತೊಗೊಂಬರ್ತೀರೋ ನಿಮ್ಮ ಶಕ್ತಾನುಸಾರ ಅದು ಕ್ಷಯ ಆಗೋದಿಲ್ಲ, ಅದು ಅಕ್ಷಯವಾಗುತ್ತೆ, ಶಾಶ್ವತವಾಗಿ ಉಳ್ಕೊಳ್ಳುತ್ತೆ. ಇನ್ನು ದಿನದ ಮಟ್ಟಿಗೆ ನೋಡೋಕ್ಕೆ ಹೋದಾಗ ಈ ದಿನಪೂರ್ತಿ ಪ್ರಾಮುಖ್ಯತೆಯನ್ನು ಪಡೆಯುತ್ತೆ. ಇಲ್ಲಿ ಸೈಟ್ ಆಗ್ಬೋದು, ವಾಹನ ಆಗ್ಬೋದು, ಅಥವಾ ಮನೆ ಅಡ್ವಾನ್ಸ್ ಕೊಡ್ತಕ್ಕಂಥದ್ದಾಗ್ಬೋದು, ಮನೆ ತೊಗೊಳಕ್ಕಾಗ್ಬೋದು, ಅಥವಾ ಯಾವುದೇ ಒಂದು ಶುಭ ಕಾರ್ಯಕ್ಕೆ ಸಂಕಲ್ಪ ರೀತಿ ಇಂದು ನಾವು ಸಂಕಲ್ಪವನ್ನು ಮಾಡಿಕೊಂಡ್ರೆ ಅದು ನಮಗೆ ಎಲ್ಲೋ ಒಂದು ಕಡೆ ಶುಭವಾಗಿ ಪರಿಣಮಿಸ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಮನೆ ಇಲ್ಲದೆ ಇರತಕ್ಕಂಥವ್ರು ಮನೆಯ ಸಂಕಲ್ಪ, ವಾಹನ ಸಂಕಲ್ಪ, ಆರೋಗ್ಯದ ಸಂಕಲ್ಪ, ಪ್ರಾರ್ಥನೆಯ ಮುಖೇನ, ದಾನದ ಮುಖೇನ ಅಕ್ಷಯ ತೃತೀಯನ್ನು ಆಚರಣೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸಂತೋಷದಿಂದ, ಸಂತೃಪ್ತಿಯಿಂದ ಮಹಾಲಕ್ಷ್ಮಿಯನ್ನು ಇಂದು ಆಚರಣೆ ಎಲ್ಲೋ ಒಂದು ಕಡೆ ಆ ತಾಯಿಯನ್ನು ಆರಾಧನೆ ಮಾಡೋದು ಕೂಡ ಶುಭ ಆಗಿರ್ತಕ್ಕಂಥದ್ದು. ಯಾಕೆ ಅಂತ ಹೇಳಿದ್ರೆ ನಿನ್ನೆ 29ನೇ ತಾರೀಕು 29/4/2025 ಮಂಗಳವಾರ ನಮಗೆ 5:32 ತೃತೀಯ ಪ್ರಾರಂಭ ಆಗಿ ಇಂದು ಅಂದರೆ ಬುಧವಾರದ ದಿವಸ ನಮಗೆ 30ನೇ ತಾರೀಕು 4ನೇ ತಿಂಗಳು 2025 ಬುಧವಾರ 2:13 ತೃತೀಯ ಮುಗಿಯುತ್ತೆ. ಈ ಪವಿತ್ರವಾದ ಪರ್ವದಿನ ಅಕ್ಷಯ ತೃತೀಯ ದಿನ ವೇದವ್ಯಾಸರು ಇಂದು ಅಕ್ಷಯ ತೃತೀಯ ದಿನವೇ ಮಹಾಭಾರತವನ್ನು ಗಣಪತಿಯ ಮುಖೇನ ರಚನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದು, ಮಹಾಭಾರತ ರಚಿಸಿದ್ದು. ಈ ಮಹಾದಿನವೇ ನಮಗೆ ಜೀವರಕ್ಷಕ ಆಗಿರ್ತಕ್ಕಂಥ ಗಂಗೆ ಭೂಮಿಗೆ ಬಂದಂಥದ್ದು. ಕುಬೇರ ಶ್ರೀ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ, ಕುಬೇರನು ಕೂಡ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಆತ ಕೂಡ ಧನಿಕನಾಗಿದ್ದು ಅಂತ ಕೂಡ ಹೇಳುತ್ತೆ. ಹಾಗೆ ಮಹಾಭಾರತದಲ್ಲಿ ದ್ರೌಪದಿಗೆ ಶ್ರೀಕೃಷ್ಣ ಭಗವಾನರು ಸೀರೆ ನೀಡಿ ಆಶೀರ್ವಾದ ಮಾಡಿದ್ದು. ಹಾಗೆಯೇ ಈ ದಿನ ಮಾಡಿದ ಪುಣ್ಯಗಳು, ದಾನಗಳು ದ್ವಿಗುಣ ಆಗುತ್ತೆ. ಇಂದು ಮಹಾಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ಕೊಳ್ಳೋಕ್ಕೆ ಬಹಳ ಕನಕದಾರ ಸ್ತೋತ್ರವನ್ನು ಇವತ್ತು ಪಠನೆ ಮಾಡ್ಕೊಳ್ಳೋದು, ಅಷ್ಟಮಹಾಲಕ್ಷ್ಮಿ ಸ್ತೋತ್ರವನ್ನು ಹೇಳ್ಕೊಳ್ಳೋದು, ಲಕ್ಷ್ಮಿಗೆ ವಿಧ ವಿಧವಾದ ನೈವೇದ್ಯಗಳನ್ನು ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದು, ಹಾಗೆ ಬಿಲ್ವ ಪತ್ರೆಯನ್ನು ತಾಯಿಗೆ ಅರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು. ಇವತ್ತು ಬೆಲ್ಲದ ಪಾಯಸವನ್ನು ಮಾಡಿ ಬೆಲ್ಲದ ಪಾಯಸವನ್ನು ನೈವೇದ್ಯವಾಗಿರ್ತಕ್ಕಂಥದ್ದು. ಇನ್ನು ವೀಳ್ಯದೆಲೆ ಇರ್ಬೋದು, ಅಡಿಕೆ ಇರ್ಬೋದು, ಮಂಗಳ ದ್ರವ್ಯಗಳಿರ್ಬೋದು, ಅರಿಶಿನ ಇರ್ಬೋದು, ಹಾಗೆಯೇ ಗೋಮತಿ ಚಕ್ರಗಳಿರ್ಬೋದು, ಶಂಖ ಇರ್ಬೋದು, ಕವಡೆಗಳಿರ್ಬೋದು, ಹಾಗೆ ಹಣ ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನಿಮ್ಮ ಮನೆಯಲ್ಲಿ ಎಷ್ಟೇ ಇರಲಿ, ಒಂದು ಹಿಡಿ ಚಿಲ್ಲರೆ ಕಾಸಿರಲಿ, ಒಂದು ಹಿಡಿ ಹಣ ಇರಲಿ, ಇಲ್ಲ ₹1 ಇರಲಿ, ಅದನ್ನು ಇಟ್ಟು ಇಂದು ಆ ತಾಯಿಗೆ ಅರ್ಪಣೆ ಮಾಡಿ ಅದನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿದಾಗ ಹಳೆಯ ಅಡಿಕೆಯಲ್ಲಿ ಮಹಾಲಕ್ಷ್ಮಿ, ಗೋಮತಿ ಚಕ್ರದಲ್ಲಿ ಮಹಾಲಕ್ಷ್ಮಿ, ಕವಡೆಯಲ್ಲಿ ಮಹಾಲಕ್ಷ್ಮಿ, ಹಣದಲ್ಲಿ ಮಹಾಲಕ್ಷ್ಮಿ, ಧಾನ್ಯದಲ್ಲಿ ಮಹಾಲಕ್ಷ್ಮಿ, ತುಪ್ಪದಲ್ಲಿ ಮಹಾಲಕ್ಷ್ಮಿ, ಹೂವಿನಲ್ಲಿ ಮಹಾಲಕ್ಷ್ಮಿ, ಹಣ್ಣುಗಳಲ್ಲಿ ಮಹಾಲಕ್ಷ್ಮಿ, ಈ ರೀತಿ ನಿಮಗೆ ಶಕ್ತಾನುಸಾರ ಇಟ್ಟು ಆ ಮಹಾಲಕ್ಷ್ಮಿಯ ಅಷ್ಟಕ, ಆ ಸ್ತೋತ್ರವನ್ನು ಮಾಡಿದ್ದಾದರೆ ಸಾಕಷ್ಟು ಶುಭ ಆಗುತ್ತೆ. ಅದರಲ್ಲೂ ಸಹ ಇಂದು ವ್ಯೂಹಲಕ್ಷ್ಮಿ ಅಂದರೆ ಸಾಕ್ಷಾತ್ ತಿರುಪತಿಯ ವೆಂಕಟೇಶ್ವರನ ಹೃದಯ ಕಮಲದಲ್ಲಿರ್ತಕ್ಕಂಥ ವ್ಯೂಹಲಕ್ಷ್ಮಿ ಅಂತ ಕರಿತೀವಿ. ಆ ತಾಯಿಯ ಒಂದು ಜ್ಞಾಪಕ, ಆ ತಾಯಿಯನ್ನು ಸ್ಮರಣೆ ಮಾಡಿ ಆ ತಾಂಬೂಲವನ್ನು ಅರ್ಪಿಸಿ ಓಂ ಶ್ರೀ ಓಂ ನಮಃ ಪರಮಲಕ್ಷ್ಮಿ ವಿಷ್ಣುವಕ್ಷಸ್ಥಿತಾಯೈ
ರಮಾಯೈ ಆಶ್ರಿತ ತಾರಕಾಯೈ ನಮೋ ವಹ್ನಿಜಾಯೈ. ಈ ಮಂತ್ರವನ್ನು ಓಂ ಶ್ರೀ ಓಂ ನಮಃ ಪರಮಲಕ್ಷ್ಮೀ ವಿಷ್ಣು ವಕ್ಷಸ್ಥಿತಾಯೈ ರಮಾಯೈ ಆಶ್ರಿತ ತಾರಕಾಯೈ ನಮೋ ವಹ್ನಿಜಾಯೈ. ಈ ಮಂತ್ರವನ್ನು ಹೇಳಿ ಆ ತಾಯಿಗೆ ನೈವೇದ್ಯವನ್ನು ಅರ್ಪಣೆ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಇನ್ನು 100 ನಿಮ್ಮ ಜೀವನದಲ್ಲಿ ಎಷ್ಟೋ ಅಕ್ಷಯ ತೃತೀಯಗಳನ್ನು ಕೂಡ ಆಚರಣೆ ಮಾಡ್ಕೋಬೋದು. ಅಕ್ಕಿಯಿಂದ ಮಾಡಿದ ಪಾಯಸ, ಹಾಲಿನಿಂದ ಮಾಡಿದ ಪಾಯಸ, ತುಪ್ಪದಿಂದ ಮಾಡಿದ ಪಾಯಸಗಳನ್ನು ಇಟ್ಟು ವಸ್ತ್ರದಾನ ಆಗ್ಬೋದು, ಅನ್ನದಾನ ಆಗ್ಬೋದು, ತರಕಾರಿ ದಾನ ಆಗ್ಬೋದು, ಹಣ್ಣಿನ ದಾನ ಆಗ್ಬೋದು. ಈ ರೀತಿ ಅನೇಕ ದಾನಗಳನ್ನು ಇಂದು ಯಾರು ಮಾಡ್ತಾರೋ ಆ ದಾನಗಳ ಮುಖೇನ ಅವರಿಗೆ ಪುಣ್ಯ ಬರುತ್ತೆ, ಪುಣ್ಯದ ಮುಖೇನ ನೆಮ್ಮದಿ ಬರುತ್ತೆ, ನೆಮ್ಮದಿಯ ಮುಖೇನ ಜೀವನ ತುಂಬ ಚೆನ್ನಾಗಿರ್ಬೋದು. ಹಾಗಾಗಿ ಈ ಮಹಾ ಅಕ್ಷಯ ತೃತೀಯ ಬಹಳ ವಿಶೇಷವಾಗಿ ದಿನಾಂಕವೂ ಸಹ ನೋಡಿ 30ನೇ ತಾರೀಕು ಅಂದರೆ 3 ಗುರುವಿನ ಸಂಖ್ಯೆ ಕೂಡ ಆಗಿರುತ್ತೆ, 3 ಗುರುವಿನ ಸಂಖ್ಯೆ ಆಗಿರುತ್ತೆ. ಹಾಗೆಯೇ ನಾವು ಆ ಒಂದು 4 ಅಂತಕ್ಕಂಥದ್ದು ರಾಹುವಿನ ಸಂಖ್ಯೆ ಆಗಿರುತ್ತೆ. ಇನ್ನು ವರ್ಷದಲ್ಲಿ 9 ಅಂದರೆ 2 0 2 5 ಅಂದರೆ 9 ಆಗಿರುತ್ತೆ. ಇದೆಲ್ಲವನ್ನು ಗಮನಿಸಿ ನಾವು ನೋಡೋಕೆ ಹೋದಾಗ ಈ ಅಕ್ಷಯ ತೃತೀಯ ಬುಧವಾರ ಬಂದು ಸಾಕ್ಷಾತ್ ಬುಧವಾರ ವಿಷ್ಣು ದೇವರಿಗೆ ಪ್ರಿಯವಾದ ದಿನ, ಬುಧವಾರ ಮಹಾಗಣಪತಿಗೆ ಪ್ರಿಯವಾದ ದಿನ. ಇನ್ನೂ ಅಂದರೆ ಬುಧವಾರ ಸಾಕ್ಷಾತ್ ಕಾಲಭೈರವನಿಗೆ ಇಷ್ಟವಾದ ದಿನ ಕೂಡ ಇದಾಗಿರುತ್ತೆ. ಕಾಲಭೈರವನಿಗೆ ಇಷ್ಟವಾದ ದಿನ. ಕಾಲಭೈರವನ ಲಹರಿಗಳಿರುತ್ತೆ, ವೆಂಕಟೇಶ್ವರನ ಲಹರಿಗಳಿರುತ್ತೆ, ವಿನಾಯಕನ ಲಹರಿಗಳಿರುತ್ತೆ. ಅದರ ಜೊತೆಗೆ ಇಂದು ಅಕ್ಷಯ ತೃತೀಯ ಬಂದಿರತಕ್ಕಂಥದ್ದು ಕೂಡ ಆಗಿದ್ದು ಶಕ್ತಾನುಸಾರ ಆಡಂಬರ ಬೇಡ, ಭಕ್ತಿ ಶ್ರದ್ಧೆ ಮಾತ್ರ ಬೇಕು. ಈ ಒಂದು ದಿನ ದೇವಸ್ಥಾನದಲ್ಲಿ ಜೋಡಿ ದೀಪವನ್ನು ಕೊಟ್ಟು ಬಂದರೆ ನಮಗೆ ಎಷ್ಟೋ ಶುಭ ಕೂಡ ಆಗುತ್ತೆ ಅಂತ ಹೇಳ್ತಾ ಈ ಅಕ್ಷಯ ತೃತೀಯ ಬಹಳ ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಆ ಮಹಾಲಕ್ಷ್ಮಿಯ ಅಷ್ಟಮಹಾಲಕ್ಷ್ಮಿಯ ಕೃಪೆ ಸರ್ವರಿಗೂ ಸಿಗಲಿ. ಶತಮಾನಂ ಭವತಿ ಅಂತ ಹೇಳ್ತಾ ಆ ಒಂದು ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಗಜಲಕ್ಷ್ಮಿ, ಸಂತಾನಲಕ್ಷ್ಮಿ, ವಿಜಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಅಷ್ಟಮಹಾಲಕ್ಷ್ಮಿಯರ ಕೃಪೆ ಎಲ್ಲರಿಗೂ ಸಿಗಲಿ. ಶಕ್ತಾನುಸಾರ ಪ್ರಾರ್ಥಿಸಿ, ಶಕ್ತಾನುಸಾರ ಪೂಜಿಸಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.